ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ನಮ್ಮ ಕಾಲ ಕೆಳಗಿರೋ ಒಂದು ಅದ್ಭುತ ಪ್ರಪಂಚದ ಬಗ್ಗೆ ಮಾತಾಡೋಣ. ಅದೇ ನಮ್ಮ ಮಣ್ಣು. ಗಿಡಗಳಿಗೆ ಕೇವಲ ನೀರು ಹಾಕಿದರೆ ಸಾಕಾಗಲ್ಲ, ಅವುಗಳ ಆರೋಗ್ಯಕ್ಕೆ ಬೇಕಾದ ನಿಜವಾದ ಪೋಷಣೆ ಏನು ಅನ್ನೋದನ್ನ ತಿಳಿಯೋಣ. ಮಣ್ಣು ಮತ್ತು ರಾಸಾಯನಿಕಗಳ ನಡುವಿನ ವ್ಯತ್ಯಾಸವನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಸರಿ, ಹಾಗಾದ್ರೆ ನಮ್ಮ ಮುಂದಿರೋ ಪ್ರಶ್ನೆ ಏನು? ಗಿಡಗಳಿಗೆ ಪಟ್ಟಂತ ಶಕ್ತಿ ಕೊಡೋ ಯೂರಿಯಾ ಬೇಕಾ, ಅಥವಾ ನಿಧಾನವಾದರೂ ಶಾಶ್ವತವಾಗಿ ಮಣ್ಣನ್ನು ಆರೋಗ್ಯವಾಗಿಡೋ ಈ ನಮ್ಮ ಭೂಗತ ಸೈನ್ಯ ಅಂದರೆ ಸೂಕ್ಷ್ಮಜೀವಿಗಳು ಬೇಕಾ? ಈ ಆಯ್ಕೆ ನಮ್ಮ ತೋಟದ ಭವಿಷ್ಯವನ್ನೇ ನಿರ್ಧರಿಸುತ್ತೆ. ನೋಡಿ, ತೋಟಗಾರಿಕೆ ಶುರು ಮಾಡಿದಾಗ ಎಲ್ಲರಿಗೂ ಒಂದು ಆಸೆ ಇರುತ್ತಲ್ವಾ, ಗಿಡಗಳು ಬೇಗ ಬೇಗ ಹಚ್ಚಸಿರಾಗಿ ಬೆಳಿಬೇಕು ಅಂತ. ಆಗ ನಮ್ಮ ಕಣ್ಣಿಗೆ ಬೀಳೋದೇ ಈ ಯೂರಿಯಾ ಥರದ ರಾಸಾಯನಿಕ ಗೊಬ್ಬರಗಳು. ಅವು ತಕ್ಷಣ ರಿಸಲ್ಟ್ ಕೊಡ್ತವೆ, ಆದರೆ ಇದು ನಿಜವಾಗಿಯೂ ಆರೋಗ್ಯಕರ ಬೆಳವಣಿಗೆನಾ? ಹೀಗೆ ರಾಸಾಯನಿಕ ಬಳಸೋದು ಅಂದರೆ ಗಿಡವನ್ನೊಂದು ಮೆಷಿನ್ ಥರ, ಮಣ್ಣನ್ನು ಬರೀ ಆ ಮೆಷಿನ್ ಹಿಡಿದಿಟ್ಕೊಳ್ಳೋ ಒಂದು ಜಡ ವಸ್ತು ಥರ ನೋಡಿದ ಹಾಗೆ. ಆದರೆ ಈ ಸುಲಭ ದಾರಿಯಲ್ಲಿ ನಾವು ಕಳ್ಕೊಂತಿರೋದು ಮಣ್ಣಿನ ಜೀವವನ್ನೇ. ಹಾಗಾದರೆ ಒಂದು ಆರೋಗ್ಯಕರ ಮಣ್ಣಿನ ಒಳಗೆ ನಿಜವಾಗ್ಲೂ ಏನಾಗತ್ತೆ? ಬನ್ನಿ ಆ ರಹಸ್ಯ ಜಗತ್ತನ್ನೊಮ್ಮೆ ಇಣುಕಿ ನೋಡೋಣ. ಅಲ್ಲಿ ನಮ್ಮ ಕಣ್ಣಿಗೆ ಕಾಣದ ಒಂದು ಸಂಪೂರ್ಣ ಪರಿಸರ ವ್ಯವಸ್ಥೆಯೇ ಇದೆ. ನೈಟ್ರೋಜನ್ ಅಂದರೆ ಸಾರಜನಕ. ಇದು ಗಿಡಗಳ ಬೆಳವಣಿಗೆಗೆ ಬೇಕೇ ಬೇಕು. ನಮ್ಮ ಗಾಳಿಯಲ್ಲಿ 78% ನೈಟ್ರೋಜನ್ ಇದ್ರೂ ಗಿಡಗಳಿಗೆ ಅದನ್ನು ನೇರವಾಗಿ ತಗೊಳ್ಳಕ್ಕಾಗಲ್ಲ. ಹೇಗಪ್ಪ ಅಂದರೆ ಸಮುದ್ರದ ಮಧ್ಯದಲ್ಲಿದ್ದು ನೀರು ಕುಡಿಯೋಕ್ಕಾಗದೇ ಇರೋ ತರಹ. ಇಲ್ನೋಡಿ, ಇದೇ ಮಣ್ಣಿನೊಳಗಿನ ಒಂದು ಅದ್ಭುತ ಟೀಮ್ ವರ್ಕ್. ಕೋಟ್ಯಾಂತರ ಸೂಕ್ಷ್ಮಜೀವಿಗಳು, ಬ್ಯಾಕ್ಟೀರಿಯಾಗಳು, ಫಂಗಸ್ಗಳು ಇವೆಲ್ಲ ಸೇರ್ಕೊಂಡು ಆ ಗಾಳಿಯಲ್ಲಿರೋ ನೈಟ್ರೋಜನ್ನನ್ನು ಗಿಡಗಳಿಗೆ ಸಿಗೋ ಥರ ಮಾಡಿಕೊಡುತ್ತೆ. ಇದೊಂದು ಪರ್ಫೆಕ್ಟ್ ನ್ಯಾಚುರಲ್ ಸಿಸ್ಟಮ್. ಅಂದರೆ ನಮ್ಮ ಮಣ್ಣು ಬರೀ ಧೂಳಲ್ಲ, ಅದು ಕೋಟ್ಯಾಂತರ ಜೀವಿಗಳಿರುವ ಒಂದು ಜೀವಂತ ಸಮುದಾಯ. ಈ ಪುಟ್ಟ ಮಿತ್ರರೇ ನಮ್ಮ ತೋಟದ ನಿಜವಾದ ಇಂಜಿನ್. ಹಾಗಾದ್ರೆ ನಾವು ಯೂರಿಯಾ ಹಾಕಿದಾಗ ಏನಾಗತ್ತೆ? ಸಿಂಪಲ್, ನಾವು ಈ ಇಡೀ ನ್ಯಾಚುರಲ್ ಸೈಕಲನ್ನು ಬೈಪಾಸ್ ಮಾಡಿದಾಗೆ, ಆ ಸೂಕ್ಷ್ಮಜೀವಿಗಳ ಕೆಲಸವನ್ನೇ ನಾವು ಕಿತ್ಕೊಂಡಾಗೆ ಆಗತ್ತೆ. ಈ ಚಿತ್ರವನ್ನೊಮ್ಮೆ ನೋಡಿ. ಇದು 2 ದಾರಿಗಳನ್ನು ತೋರಿಸುತ್ತೆ. ಒಂದು ರಾಸಾಯನಿಕಗಳ ದಾರಿ, ಅಲ್ಲಿ ಮಣ್ಣು ಜೀವ ಕಳೆದುಕೊಂಡು ಬರಡಾಗತ್ತೆ. ಇನ್ನೊಂದು ಸಾವಯವ ದಾರಿ, ಅಲ್ಲಿ ಮಣ್ಣು ಸೂಕ್ಷ್ಮಜೀವಿಗಳಿಂದ ತುಂಬಿ ಜೀವಂತವಾಗಿರುತ್ತೆ. ಆಯ್ಕೆ ನಮ್ಮ ಕೈಯಲ್ಲಿದೆ. ಯೂರಿಯಾ ಬಳಸೋದ್ರಿಂದ ಗಿಡಗಳಿಗೆ ತಾತ್ಕಾಲಿಕ ಲಾಭ ಸಿಗ್ಬೋದು, ಆದರೆ ಅದಕ್ಕೆ ನಾವು ತೆರಬೇಕಾದ ಬೆಲೆ ದೊಡ್ಡದು. ಇದು ಮಣ್ಣಲ್ಲಿರೋ ಎರೆಹುಳುಗಳನ್ನ, ಒಳ್ಳೆ ಫಂಗಸ್ಗಳನ್ನ ಸಾಯಿಸುತ್ತೆ, ನೀರನ್ನ ಕಲುಷಿತಗೊಳಿಸುತ್ತೆ, ಕೊನೆಗೆ ಮಣ್ಣು ಸಂಪೂರ್ಣವಾಗಿ ಈ ರಾಸಾಯನಿಕದ ಮೇಲೆ ಡಿಪೆಂಡ್ ಆಗೋ ಥರ ಮಾಡುತ್ತೆ. ಹಾಗಾದರೆ ಸರಿಯಾದ ದಾರಿ ಯಾವುದು? ಸಾವಯವ ಕೃಷಿಯ ತತ್ವ ತುಂಬಾನೇ ಸರಳ. ಗಿಡಗಳಿಗೆ ಆಹಾರ ಕೊಡಬೇಡಿ, ಮಣ್ಣಿಗೆ ಆಹಾರ ಕೊಡಿ. ನಾವು ಮಣ್ಣನ್ನು ಚೆನ್ನಾಗಿ ನೋಡಿಕೊಂಡ್ರೆ ಮಣ್ಣು ನಮ್ಮ ಗಿಡಗಳನ್ನು ಅದ್ಭುತವಾಗಿ ನೋಡ್ಕೊಳ್ಳುತ್ತೆ. ಈ ಮಾತನ್ನ ನೆನಪಲ್ಲಿಡಬೇಕು. ಆರೋಗ್ಯಕರ ಆಹಾರಕ್ಕೆ ಆರೋಗ್ಯಕರ ಮಣ್ಣು ಬೇಕು. ನೋಡಕ್ಕೆ ದಪ್ಪಗಿರೋ ತರಕಾರಿ ಮುಖ್ಯ ಅಲ್ಲ, ಆರೋಗ್ಯಕರ ಮಣ್ಣಲ್ಲಿ ಬೆಳೆದ ಪೌಷ್ಟಿಕ ರುಚಿಕರವಾದ ತರಕಾರಿ ಮುಖ್ಯ. ಖುಷಿ ವಿಷಯ ಅಂದರೆ ಯೂರಿಯಾಗೆ ಗುಡ್ ಬೈ ಹೇಳೋಕೆ ನಮ್ಮ ಹತ್ರ ಬೇಕಾದಷ್ಟು ಸಾವಯವ ಅಸ್ತ್ರಗಳಿವೆ. ಸಾಸಿವೆ ಹಿಂಡಿ, ಕಡಲೆಕಾಯಿ ಹಿಂಡಿ, ಬೇವಿನ ಹಿಂಡಿ ಇವೆಲ್ಲ ಮಣ್ಣಿನ ಆರೋಗ್ಯವನ್ನು ಹಾಳು ಮಾಡಲ್ಲ, ಬದಲಾಗಿ ಅದನ್ನು ಇನ್ನೂ ಶ್ರೀಮಂತಗೊಳಿಸ್ತವೆ. ಉದಾಹರಣೆಗೆ ಸಾಸಿವೆ ಹಿಂಡಿಯನ್ನೇ ತಗೊಳ್ಳಿ. ಇದು ಅಗ್ಗ, ಸುಲಭವಾಗಿ ಸಿಗುತ್ತೆ. ಇದು ಗಿಡಗಳಿಗೆ ಬೇಕಾದ ಸಾರಜನಕ ಕೊಡುತ್ತೆ. ಅಷ್ಟೇ ಅಲ್ಲ, ಮಣ್ಣಿಲಿರೋ ಕೋಟ್ಯಾಂತರ ಸೂಕ್ಷ್ಮಜೀವಿಗಳಿಗೆ ಆಹಾರವಾಗಿ ಮಣ್ಣಿನ ಜೀವಂತಿಕೆಯನ್ನು ಹೆಚ್ಚಿಸುತ್ತೆ. ಸರಿ, ಈಗ ನಿಮಗೊಂದು ಸೂಪರ್ ಸೀಕ್ರೆಟ್ ರೆಸಿಪಿ. ಮನೆಯಲ್ಲೇ ಸುಲಭವಾಗಿ ಗಿಡಗಳಿಗೆ ಒಂದು ಪವರ್ಫುಲ್ ಟಾನಿಕ್ ಮಾಡೋದು ಹೇಗೆ ಅಂತ ನೋಡೋಣ. ಇದು ನಿಮ್ಮ ತೋಟದ ಚಿತ್ರಣವನ್ನೇ ಬದಲಾಯಿಸಬಹುದು. ನೋಡಿ, ಇದರಲ್ಲಿರೋದು 4 ಪದಾರ್ಥಗಳು: ಹಳೆ ಸಗಣಿ, ಸ್ವಲ್ಪ ಮೊಸರು, ಕಡಲೆ ಹಿಟ್ಟು ಮತ್ತೆ ಬೆಲ್ಲ. ಈ 4 ಸೇರಿ ಮಣ್ಣಲ್ಲಿ ಒಂದು ಬಲಿಷ್ಠ ಸೈನ್ಯವನ್ನೇ ಕಟ್ಟುತ್ತೆ. ಅದೇ ನಮ್ಮ ಸೂಕ್ಷ್ಮಜೀವಿಗಳ ಸೈನ್ಯ. ಇಲ್ಲೇ ಬೆಲ್ಲ ಇದೆಯಲ್ಲ, ಅದು ಸೂಪರ್ ಹೀರೋ ಇದ್ದಂಗೆ. ಇದು ಸಗಣಿ ಮತ್ತು ಮೊಸರಲ್ಲಿರೋ ಒಳ್ಳೆ ಬ್ಯಾಕ್ಟೀರಿಯಾಗಳಿಗೆ ಭರ್ಜರಿ ಊಟ. ಇದನ್ನ ಹಾಕಿದ ಕೂಡಲೇ ಅವುಗಳ ಸಂಖ್ಯೆ ಲಕ್ಷಾಂತರ ಪಟ್ಟು ಜಾಸ್ತಿ ಆಗುತ್ತೆ. ನಾವು ಮಾಡ್ತಾ ಇರೋದು ಒಂದು ಜೀವಂತ ದ್ರಾವಣವನ್ನ. ಈ ಮಿಶ್ರಣ ರೆಡಿ ಆದ್ಮೇಲೆ ಒಂದು ಬಟ್ಟೆ ಮುಚ್ಚಿ ನೆರಳಲ್ಲಿಡಿ. ಬೇಸಿಗೆ ಕಾಲ ಆದ್ರೆ ಒಂದು 7ರಿಂದ 10 ದಿನ ಬಿಟ್ರೆ ಸಾಕು. ಆ ಸಮಯದಲ್ಲಿ ಸೂಕ್ಷ್ಮಜೀವಿಗಳು ತಮ್ಮ ಕೆಲಸ ಮಾಡಿ ಅದನ್ನ ಪವರ್ಫುಲ್ ಗೊಬ್ಬರ ಆಗಿ ಪರಿವರ್ತಿಸ್ತವೆ. ಒಂದು ವೇಳೆ ಚಳಿಗಾಲ ಆಗಿದ್ರೆ ಈ ಪ್ರಕ್ರಿಯೆ ಸ್ವಲ್ಪ ಸ್ಲೋ ಆಗುತ್ತೆ. ಆಗ ಒಂದು 15 ದಿನಗಳ ಕಾಲ ಹುದುಗೋದಿಗೆ ಬಿಡಬೇಕು. ಆಗ ನಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಸರಿ, ನಮ್ಮ ಪವರ್ಫುಲ್ ಲಿಕ್ವಿಡ್ ಫರ್ಟಿಲೈಸರ್ ರೆಡಿ ಆಗಿದೆ. ಈಗ ಇದನ್ನ ಹೇಗೆ ಬಳಸೋದು,
ಮತ್ತೆ ಇದರಿಂದ ನಮ್ಮ ತೋಟಕ್ಕೆ ಏನೆಲ್ಲ ಲಾಭ ಸಿಗುತ್ತೆ ಅಂತ ನೋಡೋಣ. ಇದನ್ನ ಬಳಸೋದು ತುಂಬಾನೇ ಸುಲಭ. ಮೊದಲು ದ್ರವವನ್ನ ಚೆನ್ನಾಗಿ ಸೋಸ್ಕೊಳ್ಳಿ. ಆಮೇಲೆ ಗಿಡದ ಸೈಜ್ ನೋಡಿ. ಸಣ್ಣ ಸಸಿಗಳಿಗೆ ಸ್ವಲ್ಪ ಕಡಿಮೆ, ದೊಡ್ಡ ಗಿಡಗಳಿಗೆ ಸ್ವಲ್ಪ ಜಾಸ್ತಿ. ಹೀಗೆ ಪ್ರತಿ 10-15 ದಿನಕ್ಕೊಮ್ಮೆ ನೀರು ಹಾಕೋವಾಗ ಗಿಡದ ಬುಡಕ್ಕೆ ಹಾಕಿದ್ರೆ ಆಯಿತು. ಇದರಿಂದ ಆಗೋ ಮ್ಯಾಜಿಕ್ ಏನು ಗೊತ್ತಾ? ಮಣ್ಣು ಮೃದುವಾಗುತ್ತೆ, ನೀರನ್ನು ಚೆನ್ನಾಗಿ ಹಿಡಿದಿಟ್ಕೊಳ್ಳುತ್ತೆ, ತರಕಾರಿಗಳು ಹೆಚ್ಚು ರುಚಿಯಾಗಿ ಹೆಚ್ಚು ಪೌಷ್ಟಿಕವಾಗಿ ಬೆಳೆಯುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ತೋಟ ರಾಸಾಯನಿಕಗಳ ಮೇಲೆ ಅವಲಂಬಿಸೋದು ತಪ್ಪುತ್ತೆ, ಸ್ವಾವಲಂಬಿಯಾಗುತ್ತೆ. ಈ ಮಾತು ನೋಡಿ, ಎಷ್ಟು ಸತ್ಯ ಅಲ್ವಾ? ಮಣ್ಣಲ್ಲಿರೋ ಜೀವಂತ ಜಾಲದ ಜೊತೆ ಕೆಲಸ ಮಾಡೋದನ್ನ ಬಿಟ್ಟು ಸತ್ತ ಮಣ್ಣಿಗೆ ದುಡ್ಡು ಕೊಟ್ಟು ಗೊಬ್ಬರ ಹಾಕ್ತಿದೀವಿ. ಇದು ಜೀವವನ್ನ ಬೆಳೆಸೋದಕ್ಕೂ ಒಂದು ನಿರ್ಜೀವ ವಸ್ತುವನ್ನ ಮ್ಯಾನೇಜ್ ಮಾಡೋದಕ್ಕೂ ಇರೋ ವ್ಯತ್ಯಾಸ. ಹಾಗಾದ್ರೆ ನಾವು ಕಲಿಬೇಕಾದ ಪಾಠ ಏನೋ? ಕೇವಲ ಗಿಡವನ್ನ ನೋಡೋದಲ್ಲ, ಅದರ ಕೆಳಗಿರೋ ಜೀವಂತ ಜಗತ್ತನ್ನ ನೋಡಬೇಕು. ಮಣ್ಣನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅದು ನಮ್ಗೆ ಸಮೃದ್ಧಿಯನ್ನ ವಾಪಸ್ ಕೊಡುತ್ತೆ. ಹಾಗಿದ್ರೆ ನಮ್ಮ ಮಣ್ಣಿನ ಸೂಕ್ಷ್ಮಜೀವಿಗಳ ಸೈನ್ಯವನ್ನ ಕಟ್ಟೋಕೆ ನಾವೆಲ್ಲ ರೆಡಿ ತಾನೆ? ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ನಿಮ್ಮ ರೈತ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಕನ್ನಡದಲ್ಲಿ ಇನ್ನಷ್ಟು ಕೃಷಿ ವಿಷಯಗಳನ್ನು ತಂದುಕೊಡಲು ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಧನ್ಯವಾದಗಳು. ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.